ಬೆಂಗಳೂರಿನಲ್ಲಿಂದು ಬಿಜೆಪಿ ರೆಬಲ್ಸ್ ನಾಯಕರ ಸಂಗಮ ಜಿಎಸ್ ಸಿದ್ದೇಶ್ವರ್ ನಿವಾಸದಲ್ಲಿ ರೆಬಲ್ಸ್ ನಾಯಕರ ಮೀಟಿಂಗ್. ಕೆಲವೇ ಕ್ಷಣಗಳಲ್ಲೇ ಸಮಾಲೋಚನೆ ನಡೆಯುತ್ತೆ. ರೆಬಲ್ಸ್ ನಾಯಕರ ಸಂಗಮವಾಗಿ ಸಂಪರ್ಕದಲ್ಲಿದ್ದಾರೆ ರೇಣುಕಾ. ಬೆಳಗ್ಗೆಯಿಂದ ರೆಬಲ್ಸ್ ಮೀಟಿಂಗ್ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ ಇತ್ತು. ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಮೀಟಿಂಗ್ ಆಗುತ್ತೆ ಅಂತ, ಬಟ್ ಆಲ್ ಆಫ್ ಅ ಸಡನ್ ಸಿದ್ದೇಶ್ವರ್ ನಿವಾಸಕ್ಕೆ ಶಿಫ್ಟ್ ಆಗಿದೆ ಈಗ ಮೀಟಿಂಗ್. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಪವಿತ್ರ, ಏನು ಯತ್ನಾಳ್ ಅವರ ಒಂದು ಉಚ್ಚಾಟನೆಯನ್ನು ಖಂಡಿಸಿ ಈಗಾಗಲೇ ರೆಬಲ್ಸ್ ನಾಯಕರು ಒಂದು ಹಂತದ ಸಭೆಯನ್ನು ನಡೆಸಬೇಕು ಅಂತ ಹೇಳಿ ತೀರ್ಮಾನ ತೆಗೆದುಕೊಂಡಿರುವಂತದ್ದು. ಅದರಲ್ಲೂ ಕೂಡ ಮಾಜಿ ಸಚಿವರಾದಂತಹ ಕುಮಾರ್ ಬಂಗಾರಪ್ಪ ಅವರ ಒಂದು ನಿವಾಸದಲ್ಲಿ ಸಭೆಯನ್ನು ಮಾಡಬೇಕು ಅಂತ ಹೇಳಿ ಕೂಡ ಈಗಾಗಲೇ ಸಮಯವೂ ಕೂಡ ನಿಗದಿಯಾಗಿತ್ತು. ಆದ್ರೆ ಏಕಾಏಕಿಯಾಗಿ ಇದೀಗ ಕುಮಾರ ಬಂಗಾರಪ್ಪ ಅವರ ನಿವಾಸದಲ್ಲಿ ನಡಿಬೇಕಿದ್ದಂತಹ ಸಭೆ ಸದ್ಯ ಮಾಜಿ ಸಂಸದರಾದಂತಹ GM ಸಿದ್ದೇಶ್ವರ್ ಅವರ ನಿವಾಸಕ್ಕೆ ಶಿಫ್ಟ್ ಆಗಿರುವಂತದ್ದು. ಯಾಕೆಂತಂದ್ರೆ ಕಳೆದ ಏನೋ ಉಚ್ಚಾಟನೆಯಾದಂತಹ ಸಂದರ್ಭದಿಂದ ಹಿಡಿದು ಯತ್ನಾಳ್ ಅವರು ಯಾವುದೇ ರೀತಿಯಾದಂತಹ ಮಾಧ್ಯಮ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರ್ಲಿಲ್ಲ. ಎಲ್ಲಿಯೂ ಕೂಡ ಈ ಉಚ್ಚಾಟನೆ ಬಗ್ಗೆ ಟ್ವೀಟ್ ಮೂಲಕ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನು ಕೂಡ ಕೊಟ್ಟಿರ್ಲಿಲ್ಲ. ಹಾಗಾಗಿ ಅವರು ಇಂದೂ ಕೂಡ ಯಾವುದೇ ರೀತಿಯಾದಂತಹ ಈ ಒಂದು ಸಭೆ ಪ್ರಮುಖವಾಗಿ ಮಾಧ್ಯಮದವ್ರಿಗೂ ಕೂಡ ಗೊತ್ತಾಗಬಾರ್ದು, ಮತ್ತೆ ಯತ್ನಾಳ್ ಅವರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ವಿಚಾರವೂ ಕೂಡ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈ ಒಂದು ಸಭೆಯನ್ನು ಏಕಾಏಕಿಯಾಗಿ ಕುಮಾರ್ ಬಂಗಾರಪ್ಪ ಅವರ ನಿವಾಸದಿಂದ ಸಿದ್ದೇಶ್ವರ್ ಅವರ ನಿವಾಸಕ್ಕೂ ಕೂಡ ಶಿಫ್ಟ್ ಮಾಡಿರುವಂತದ್ದು. ಇನ್ನು ಸಭೆಯಲ್ಲಿ ಈಗಾಗಲೇ ಮಾಜಿ ಸಚಿವರಾದಂತಹ ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ ಸೇರಿದಂತೆ ಒಂದಿಷ್ಟು ಮಾಜಿ ಸಂಸದರು ಮತ್ತೆ ಮಾಜಿ ಶಾಸಕರು ಕೂಡ ಈಗಾಗಲೇ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರುವಂತದ್ದು. ಇನ್ನು ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ NR ಸಂತೋಷ್ ಅವರು ಕೂಡ ಭಾಗಿಯಾಗಿದ್ದಾರೆ ಪವಿತ್ರ. ಯಾಕೆಂತಂದ್ರೆ ಕಳೆದ ಒಂದು ಯಾವಾಗ ಯತ್ನಾಳ್ ಅವರು ವಿಜಯೇಂದ್ರ ಮತ್ತೆ ಯಡಿಯೂರಪ್ಪ ವಿರುದ್ಧ ಈ ರೀತಿಯಾದಂತಹ ಹೇಳಿಕೆಗಳನ್ನು ಮತ್ತೆ ವಾಗ್ದಾಳಿಗಳನ್ನು ಮಾಡ್ಕೊಂಡು ಬಂದಿದ್ರು, ಎಲ್ಲ ಒಂದ್ ಕಡೆ NR ಸಂತೋಷ್ ಅವರು ಕೂಡ ನ್ಯೂಟ್ರಲ್ ಆಗಿನೇ ಇದ್ರು. ಮತ್ತೆ ಪರೋಕ್ಷವಾಗಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಒಂದಿಷ್ಟು ನಾಯಕರ ಮನವೊಲಿಕೆ ಪ್ರಯತ್ನವನ್ನು ಕೂಡ ಸಾಕಷ್ಟು ಬಾರಿ ಮಾಡಿದ್ರು. ಅದಾಗಿಯೂ ಕೂಡ ಹೈಕಮಾಂಡ್ ನಾಯಕರು ಎಲ್ಲಿಯೂ ಕೂಡ ಯತ್ನಾಳ್ ಅವರನ್ನು ಮತ್ತೆ ಪಕ್ಷಕ್ಕೆ ತೆಗೆದುಕೊಳ್ಬೇಕು ಅನ್ನೋ ನಿರ್ಧಾರವನ್ನು ಯಾವುದೇ ಕಾರಣಕ್ಕೂ ಕೂಡ ಮಾಡಿಲ್ಲ. ಹಾಗಾಗಿ ಇಂದು ಈ ಒಂದು ಸಭೆಯ ಮೂಲಕ ತಾವು ಹೈಕಮಾಂಡ್ ನಾಯಕರ ಬಳಿ ಹೋಗಿ ಏನೆಲ್ಲ ಮನವರಿಕೆ ಮಾಡ್ಕೋಬೇಕು, ಪ್ರಸ್ತುತ ಆಗ್ತಾ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆ ಇರ್ಬೋದು, ಮತ್ತೆ ಯತ್ನಾಳ್ ಅವರು ಉತ್ತರ ಕರ್ನಾಟಕದ ಒಬ್ಬ ಬಲಿಷ್ಠ ನಾಯಕರು ಕೂಡ ಹೌದು, ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ಪಕ್ಷಕ್ಕೆ ಆಗುವಂತಹ ಡ್ಯಾಮೇಜ್ ಇರ್ಬೋದು, ಮತ್ತೆ ಆ ಭಾಗದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಮುಜುಗರ ಮತ್ತೆ ಬೇಸರವನ್ನುಂಟು ಮಾಡಿದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಪಕ್ಷಕ್ಕೆ ಯತ್ನಾಳ್ ಅವರ ಒಂದು ಉಚ್ಚಾಟನೆಯಿಂದಲೂ ಕೂಡ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗುತ್ತೆ. ಮುಂಬರುವ ಚುನಾವಣೆಗಳಲ್ಲಿ ಹಿಂದೂ ಮತಗಳನ್ನು ಅವಲಂಬಿಸಿದ ಬಿಜೆಪಿಗೆ ಹಿನ್ನಡೆಯಾಗುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ಜೊತೆಗೆ ಲಿಂಗಾಯತರ ಸಮುದಾಯದ ಒಂದು ಬಲಿಷ್ಠ ನಾಯಕರು ಕೂಡ ಹೌದು, ಆ ಒಂದು ಸಮುದಾಯದ ಓಟ್ಗಳು ಕೂಡ ಕೈ ತಪ್ಪುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುತ್ತೆ. ಜೊತೆಗೆ ಎಲ್ಲ ಒಂದ್ ಕಡೆ ಕಾರ್ಯಕರ್ತರಿಗೂ ಕೂಡ ಬೇರೆ ರೀತಿಯಾದಂತಹ ಸಂದೇಶ ರವಾನೆಯಾಗುತ್ತೆ. ಈ ರೀತಿಯಾದಂತಹ ಏಕಾಏಕಿ ಉಚ್ಚಾಟನೆ ಸರಿಯಲ್ಲ. ಪಕ್ಷದ ವಿರೋಧಿ ಚಟುವಟಿಕೆಗಳು ಮತ್ತೆ ಬೇರೆ ಬೇರೆ ಪಕ್ಷಗಳ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಂಡಂತಹ ಶಾಸಕರು ಕೂಡ ಬಿಜೆಪಿಯಲ್ಲಿ ಇದ್ರೂ ಕೂಡ ಅವರ ಮೇಲೆ ಆಗದ ಕ್ರಮ ಕೇವಲ ಯತ್ನಾಳ್ ಅವರ ಮೇಲೆಯೇ ಕ್ರಮ ಆಗಿದೆ. ಹಾಗಾಗಿ ಈ ರೀತಿಯಾದಂತಹ ಕ್ರಮ ಪಕ್ಷಕ್ಕೆ ಮತ್ತೆ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಕಾರ್ಯಕರ್ತರಿಗೂ ಕೂಡ ಸರಿ ತರುವಂತಹ ವಿಷಯ ಅಲ್ಲ ಅಂತಕ್ಕಂಥ ವಿಷಯವನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಜೊತೆಗೆ ಯತ್ನಾಳ್ ಅವ್ರಿಗೂ ಕೂಡ ಧೈರ್ಯ ತುಂಬುವಂತಹ ಸಭೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಉಚ್ಚಾಟನೆಯಾದಂತಹ ಸಂದರ್ಭದಿಂದ ಹಿಡಿದು ಕೂಡ ಯತ್ನಾಳ್ ಅವರು ಯಾರೊಬ್ಬ ನಾಯಕರನ್ನು ಕೂಡ ಮಾತಾಡಿಲ್ಲ, ಯಾರ ಕೈಗೂ ಕೂಡ ಸಿಕ್ಕಿಲ್ಲ. ಅಜ್ಞಾತ ಸ್ಥಳದಲ್ಲೇ ಇಷ್ಟು ದಿನಗಳ ಕಾಲ ಯತ್ನಾಳ್ ಅವರು ಇದ್ರು. ಅದ್ರ ಜೊತೆಗೇನೆ ಈಗ ಸಭೆಗೆ ಪ್ರಸ್ತುತ ಅವರನ್ನು ಕೂಡ ಆಹ್ವಾನ ಮಾಡಲಾಗಿದೆ. ಈ ಒಂದು ಸಭೆಯಲ್ಲಿ ಯತ್ನಾಳ್ ಅವ್ರಿಗೂ ಕೂಡ ಹೇಗಾದ್ರೂ ಮಾಡಿ ಮತ್ತೆ ತಮ್ಮ ಬೆಂಬಲಕ್ಕೆ ಯಾರೆಲ್ಲ ನಾಯಕರು ಈ ಹಿಂದೆಯೂ ಕೂಡ ತಮ್ಮ ಒಂದು ತಂಡ ಕಟ್ಕೊಂಡು ರಾಜ್ಯ ಪ್ರವಾಸ ಮಾಡಿದ್ರು, ಅವೆಲ್ಲ ನಾಯಕರು ಕೂಡ ಯತ್ನಾಳ್ ಪರವಾಗಿ ಇರ್ತೇವೆ, ಮುಂದಿನ ದಿನಗಳಲ್ಲಿ ನಿಮ್ಮ ಬೆಂಬಲವಾಗಿ ನಾವು ಇರ್ತೇವೆ, ನಿಮ್ಮ ಪರವಾಗಿ ಹೈಕಮಾಂಡ್ ನಾಯಕರಿಗೆ ಮನವಿ ಮಾಡ್ಕೊಳ್ತೀವಿ, ಮತ್ತೊಮ್ಮೆ ನೀವು ಪಕ್ಷಕ್ಕೆ ಸೇರ್ಪಡೆಯಾಗುವಂತಹ ರೀತಿಯಲ್ಲಿ ನಾವು ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀವಿ ಅಂತಕ್ಕಂಥ ಧೈರ್ಯ ತುಂಬುವ ಒಂದು ಕೆಲಸವೂ ಕೂಡ ಈ ಒಂದು ಸಭೆಯಲ್ಲಿ ಆಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಪವಿತ್ರ, ಥ್ಯಾಂಕ್ ಯು ರೇಣುಕಾ ಮಾಹಿತಿ.